ನಿಜ ಅಬ್ಸರ್ವ್ ಮಾಡೋಳ ಐಸ್ ಬರಲ್ಲ ಅದಕ್ಕೆ ಸೇರ್ಕೊಂಡು ಅಪ್ಪಿ ನೀನು ಹೋಗಿಸ್ಕೊಂಬ ನನ್ನ ಹೇಳ್ತಾಳೆ ಆಚೆಯಿಂದ ಬಂದ್ಮೇಲೆ ಹೆಂಗ್ ಹೋಗ್ತೀಯ ನೀನು ನೀನು ಏನು ಅಸಹ್ಯ ಹೋಗಿದೆ ಹೇ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಸೊ ಲುಕ್ ಅಟ್ ದ ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ ನಮ್ಮ ಅಕ್ಕಂಗೆ ಒಂದು ಕೆಟ್ಟು ಬುದ್ಧಿ ಅಂದರೆ ಒಳ್ಳೆಯದೇ ಅದ್ರ ಕ್ಲೀನ್ ಮಾಡಿ ಎಷ್ಟು ಮೆಸ್ಸಿ ಮಾಡಿದ್ವಿ ಗೊತ್ತಾ ಫುಲ್ಲು ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋಗ್ತಿದ್ದಳ್ಳೆ ಸೊ ಇದನ್ನು ಡಸ್ಟ್ಬಿನ್ಗೆ ಹಾಕೊಂಡ್ವಾ ಸೊ ಬನ್ನಿ ಹೇಗೆ ಕೊಟ್ಟಿದ್ರು ಹಾಗೆ ಲಗೇಜ್ ಪ್ಯಾಕ್ ಆಗಿದೆ ಬ್ಯಾಗಲ್ಲಿದೆ ಮತ್ತು ಇದನ್ನು ಹೆಂಗೆ ಕ್ಯಾರಿ ಮಾಡ್ತೀವಿ ಅಂತ ಐಡಿಯಾ ಗೊತ್ತಿಲ್ಲ ಬಟ್ ಸ್ಟಿಲ್ ಇದು ನಾರ್ಮಲಾಗಿ ರೂಮ್ ಬುಕ್ ಮಾಡಿದ್ವಿ ಜಸ್ಟ್ ಫಾರ್ ಲೈಕ್ 8 to 6 hours ಸಮಥಿಂಗ್ ಇವತ್ತು ನೈಟ್ ಹೋಗ್ತೀವಿ ಸೊ ಬನ್ನಿ ಹಾಲ್ಟ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದೇ ಮಾಡ್ತಿದ್ವಿ ಹಾಲ್ಟ್ ಆಗದೇ ಇರೋ ಕಾರಣಕ್ಕೆ ಬೇಸಿಕಲ್ ಮಾಡಿದ್ದೀನಿ ಎಲ್ಲಿ ಫ್ಯಾನ್ ಆಫ್ ಮಾಡೋದು ಇದಾ ಓಕೆನಾ ಇಲ್ಲಿದೆ ಅಲ್ಲ ನಿನ್ನ ಕೈಲಿದೆಯಲ್ಲ ಫೈನಲ್ ಬಾಯ್ ಬಾಯ್ ಹೇಳ್ಬಿಡೋಣ ಈ ಪ್ರಾಪರ್ಟಿಗೆ ಅಲ್ಲಿ ಪಾರ್ಕ್ ಮಾಡೋಂಗಿಲ್ಲ ಅಂದರು ಸೊ your girl is ready ಚೂರು ತೋರಿಸ್ಬಿಟ್ಟೆ ನನ್ನ ಔಟ್ಫಿಟ್ ಏನು ನೀನು ಹೋಗೋ ನನ್ನ ಔಟ್ಫಿಟ್ಟಿಗೆ ಮ್ಯಾಚ್ ಆಗಲ್ಲ ನಿಂದಿಗೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇರೋದು ನಿಂದಕ್ಕೆ ಮ್ಯಾಚ್ ನಿಂದಕ್ಕೆ ಸೂಪರ್ ಮ್ಯಾಚು ಪಿಂಕ್ಗೂ ರೆಡ್ಡಿಗೂ ಯೆಲ್ಲೋ ಕಲರು ಹೋಗು ಓ ನಾನು ಎಲ್ಲ ಆ್ಯಂಗಲಿಂದನೂ ಕ್ಯೂಟ್ ವೀಡಿಯೋಸ್ ಪಿಕ್ಸ್ ತೊಗೋತಾ ಇದ್ದೀನಿ ಬಿಕಾಸ್ ಇಷ್ಟು ರೆಡಿಯಾಗಿ ಬಂದಿದ್ದೀನಿ ಮತ್ತು ಇದು ಸೂಪರ್ ಆಗಿದೆ ಕೆಫೆ ಕೂಡ ವರ್ತ್ ಗೈಸ್ ಇನ್ನೊಂದು ಏನು ಗೊತ್ತಾ ಗೈಸ್ ಬೆಳಗ್ಗೆ ಬರೋದಕ್ಕೂ ರಾತ್ರಿ ಬರೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ನಾನು ಅಷ್ಟು ಚೆನ್ನಾಗಿರೋದು ಅಷ್ಟು ರಾತ್ರಿ ಹಾಕ್ಕೊಂಡಿಲ್ಲ ಅಷ್ಟು ಪಿಕ್ಚರ್ಸ್ ಬರೋಲ್ಲ ವ್ಲಾಗ್ಸ್ ಅಂತೂ ಮಾಡೋಕ್ಕೆ ಆಗಲ್ಲ ಬಿಡಿ ಕತ್ಲೆಯಲ್ಲಿ ಏನು ಗೊತ್ತಾ ಗೈಸ್ ಕೆಫೆಸಲ್ಲೆಲ್ಲ ಏನು ಪ್ರಾಬ್ಲಮ್ ಗೊತ್ತಾ ಮ್ಯಾಕ್ಸಿಮಮ್ ಎಷ್ಟು ಮಾತಾಡ್ಬೋದು ಇಲ್ಲಿ ಕೆಫೆಗೆ ಹೋದರೆ ಕೆಫೆಗೆ ಹೋದ್ರೆ ಅಷ್ಟೇನು ಒಂದು 2 hours ಹೊಟ್ಟೋಗ್ಬಿಡ್ತೀವಿ 1.5 hours ಎದ್ದೋಗ್ಬಿಡ್ತೀವಿ ಬಂದಿದ ತಕ್ಷಣ ಫುಡ್ ಬರೋಕ್ಕೂ ಮುಂಚೆ ಎಲ್ಲ ವೀಡಿಯೋಸ್ ತೊಗೋತಾ ಇರ್ತೀವಿ ಕೆಫೆದು ಬಂದಿದ ತಕ್ಷಣ ಎತ್ತದೇನೆ ಫುಡ್ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅದಕ್ಕೆ ಒಂದೊಂದ್ಸಲಿ ಕೆಫೆಸಿಗೆಲ್ಲ ಬಂದಾಗ ವ್ಲಾಗ್ ಸ್ವಲ್ಪ ದೊಡ್ಡದಾಗಲ್ಲ ಆದರೆ ಡೋಂಟ್ ವರಿ ಇದು ಫುಲ್ಲು ಲೈಕ್ ಏನು ಬೆಳಗ್ಗೆಯಿಂದ ರಾತ್ರಿ ಗಂಟೆ ಸ್ಟ್ರೀಟ್ ಶಾಪಿಂಗ್ ಮಾಡಿ 1-2 ಕೆಫೆಗೆ ಹೋಗಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಓಕೆ ಏನಕ್ಕೆ ಹಿಂಗೆ ವೆಯ್ಟ್ ಮಾಡ್ತಾ ಇದೀವಿ ಗೊತ್ತಾ ಗೈಸ್ 12 o'clock ಅಂತೆ ಆದರೆ ನನಗೆ 8 o'clock ಓಪನ್ ಅಂದ್ರೆ ಅದು ಬ್ರೇಕ್ಫಾಸ್ಟ್ ಅಂತೆ ಇವಾಗ ಸ್ವಲ್ಪ ಬ್ರೇಕ್ ತೊಗೋತಾರೆ 11 to 12 ಬ್ರೇಕ್ ಅನ್ಸುತ್ತೆ ಇಲ್ಲ 11:30 to 12 ಬ್ರೇಕ್ ಅನ್ಸುತ್ತೆ 12 ಸ್ಟಾರ್ಟ್ ಅಂತೆ ಸೊ ನನಗೆ ಅಷ್ಟು ಟೈಮ್ ಇದೆ ಮತ್ತು ಇನ್ನೊಂದೇನೆಂದರೆ ಯಾರು ಇಲ್ಲ ಆರಾಮಾಗಿ ಎಲ್ಲೆಲ್ಲಿ ಬೇಕೆಲ್ಲ ಓಡಾಡ್ಕೊಂಡು ವೀಡಿಯೋಸ್ ಮಾಡ್ಕೋಬೋದು ಐಮ್ ಸೊ ಹ್ಯಾಪಿ ಎಷ್ಟೊಂದು ಬಂದು ಇದೆ ಕೂಡ ಸ್ಯಾಟಿಸ್ಫೈಡ್ ಇವಾಗ ಬೇರೆ ಆ್ಯಂಗಲಲ್ಲೆಲ್ಲ ತೊಗೊಳ್ಳೋಣ ಬನ್ನಿ ಎಸ್ಥೆಟಿಕ್ ಆಗೂ ಇದೆ ಮತ್ತು ಇನ್ನೊಂದೇನೆಂದರೆ ಶೂಶಿ ಎಲ್ಲ ಇದೆ ಇನ್ನೂ ಟ್ರೈ ಮಾಡೋಣ ವೆರೈಟಿ ನೋಡಿ ರಾತ್ರಿ ಯಾರು ಜಾಸ್ತಿ ಬಂದರೆ ಅಂತ ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲೇನು ಅಷ್ಟು ಚೆನ್ನಾಗಿಲ್ಲ ಗೈಸ್ರಿಂದ ಅಷ್ಟು ಶಾರ್ಟ್ಸ್ ಬರ್ತಾ ಇಲ್ಲ ಕೆಳಮೇಲಿಂದ ಸೊ ವಾಪಸ್ ಹೋಗಿ ಬಿಡೋಣ ಓಕೆನಾ ನನಗೊಂದು ಶೂಶಿ ಡ್ರಿಂಕ್ ನಿನಗೆ ಹೌ ಮೆನಿ ಪೀಸಸ್ ವಿಲ್ ಕಮ್ ಇನ್ ದಿಸ್ ಯಾ this one you only get 2 pieces and Okay. the other one 8. 8 okay Actually we don't have mocktail and cocktail but it don't have no right. it takes some time I don't know 2 of the bunch that left yesterday so okay what about this a coke diet coke oh yeah coke last time we had that stuff ಸಾಕು ನೋಡಿ ಕರೆಂಟ್ ಶಾಕ್ ಹೊಡಿತಂತೆ ಅಪ್ಪ ಅಳ್ತವ್ರೆ ಹೇಳ್ತಾರೆ ನಿಜ ಅಬ್ಸರ್ವ್ ಮಾಡೋಳ ಐಸ್ ಬರಲ್ಲ ಅದಕ್ಕೆ ಸೇರ್ಕೊಂಡು ನೋಡು
ಒಂಚೂರು ಟಿಪ್ಸ್ ಕೊಟ್ಬಿಡು ಹೋಗ್ಬೇಕಾದ್ರೆ ಅವಳಿಗೆ. ಏನು ಇಲ್ವಂತೆ ಡ್ರಿಂಕ್, ಡಯಟ್ ಕೋಕೆ ಗತಿ ಸದ್ಯ. ಡಯಟ್ ಕೋಕ್ ಆದ್ರೂ ಸಿಗ್ತಾ ಇದೆಯಲ್ಲ, ಇಲ್ಲಿ ಡಯಟ್ ಕೋಕ್ ಕಮ್ಮಿ ಇಲ್ಲ, ಅದೇ ಖುಷಿ ನನಗೆ. ನಂಗೆ ಫುಲ್ ಹಾಕೊಳಕ್ ಇಷ್ಟ ಇಲ್ಲ, ಇಷ್ಟ ಎಷ್ಟು ಹಾಕೋತೀನಿ. ಹ್ಮ್ ನೇನೆ ತಾಳಿ ಹಾಕ್ತಾಗ ತರಿಸ್ತಾರಲ್ವಾ. ನನಗೂ ನನ್ನ ಫುಡ್ ಬಂತಂತೆ, ನನ್ನ ಫುಡ್ ಬಂತು. ಥ್ಯಾಂಕ್ ಯು. ಚಂದನ ನನ್ನ ಶುಶಿ ಬಂತು. ಪೆನಿ ಪಾಸ್ತಾ ನನಗೆ ಅಷ್ಟು ಆಗ್ತಾ ಇದೆ ಹೇಳ್ಕೊಂಡ್ರೆ. ಸ್ಪೈಸಿ. ನಾವು ಸೂಪರ್ ಸೂಪರ್. ಚಿಕ್ಕದು ಹಾಕ್ಲಾ? ಬೇಡ ಕೊಡಿಲಿ. ಮತ್ತೆ ನೀ ಬಾಯಿ ಫುಲ್ ಹೋಗಲ್ವಾ? ಜನ ನೋಡ್ಬಿಟ್ರೆ ನೀನ್ ತಿನ್ನೋದನ್ನ ಕಟ್ ಮಾಡ್ಕೊಳ್ಗೆ ನಿಮಗೆ ಕಾಣಿಸ್ತಾ ಇಲ್ಲ ಏನೋ. ಆದ್ರೆ ಸ್ಯಾಂಡ್ವಿಚ್ ತರ ತಿಂತಾ ಇದಾರೆ. ಫುಲ್ಲು ಹಾಕೋಬೇಕು, ಮಜಾ. ಹಂಗ ಟೇಸ್ಟೇ ಕೊಡೋದಕ್ಕಾಗಲ್ಲ, ಅದ್ನಿ ಪ್ರತಿಯೊಂದು ಒಂದೊಂದು ಲೇಯರ್ ಇದೆ ಅಲ್ಲಿ. ಗೈಸ್ ನೋಡಿ ಬಿಲ್ ಬಂತು 2363. ಅಪ್ಪ ಶೆಕೆ, ಒಂಚೂರು ಫ್ಯಾನಲ್ಲಿ ಹಾಕ್ಸ್ಕೊಂಡು. ಓಕೆ ಲೆಟ್ಸ್ ಗೋ. ಇರಿ ಗೈಸ್, ಬನ್ನಿ ಗೈಸ್, ನಮ್ಮ ಗಾಡಿ ತೋರಿಸ್ತೀನಿ. ಎಲ್ಲ ನಮ್ಮ ಗಾಡಿ ಬಾರೆ, ಗಾಡಿ ತೋರ್ಸೋಣ. ನಾನು ನೀಟಾಗಿ ತೋರ್ಸೋಕ್ಕೆ ಆಗಿಲ್ಲ ನಿಮಗೆ. ಗಾಡಿ ತೊಗೊಂಡಿದ್ದಾಗಲಿ ಇಸ್ಕೊಬೇಕಾದ್ರೆ ತುಂಬ ಕಿಯಾಸ್ ಆಗಿತ್ತಲ್ಲ, ಅದಕ್ಕೆ. ನೀನು ಹೆಂಗಾದ್ರು ಬಾ ವಾ. ಗಾಡಿ ಇಲ್ಲೇ ಇದೆ, ಅಲ್ಲಿಂದ ಬರ್ತೀನಿ ಅಂದೆ. ಸೊ ಏನು ಇವತ್ತೆಷ್ಟು ಕೂಲ್ ಆಗಿದೆ ಅಲ್ಲೇನೆ, ತುಂಬ ತಂಪಾಗಿದೆ ಸದ್ಯ. ನಾವು ಏನು ಗೈಸ್, ಸರಿ 2 ದಿನದಿಂದ ನಾವು ಟ್ರಾವೆಲ್ ಮಾಡಿ, ನೆನ್ನೆನೂ ಅಷ್ಟೇ ವೆದರ್ ಇದೇ ಥರ ಇತ್ತು, ಬಿಸಿಲು ಇರಲಿಲ್ಲ. ಇವಾಗಲೂ ಸದ್ಯ ಟಚ್ವುಡ್ ಎಲ್ಲಿ ನೀನು ಹೇಳ್ಬೇಕು, ನನಗೆ ಜಸ್ಟ್ ಮಿಸ್ಸು. ಅಪ್ಪ ನನ್ನ ಬಟ್ಟೆ ಗಲೀಜು ಅಂತ ಗೈಸ್. ಕಾಗೆ ಪಿಕ್ಕ, ಕೋಳಿ ಪಿಕ್ಕ ಎಲ್ಲ ಇದೆ ಇಲ್ಲಿ. ಒಂಚೂರು ಒರೆಸ್ಕೊಂಡು ಕೈ ತೊಳಿಬೇಕು, ಸೋಪ್ ಹಾಕ್ಬಿಟ್ಟು. ನಾನು ಏನು ಮುಟ್ಟಲ್ಲ ಹೇಳ್ಬಿಟ್ಟಿದೀನಿ. ಅಪ್ಪಿ ನೀನು ಇಸ್ಕೊಂಬ, ನನ್ನ ಹೇಳ್ತಾಳೆ ಆಚೆಯಿಂದ ಬಂದ್ಮೇಲೆ ಹೆಂಗ್ ಹೋಗ್ತೀಯ ನೀನು ಮತ್ತೆ ಆಚೆ ಕಡೆ ಚೆಲ್ತು ಇಲ್ಲಿಂದ. ಓ ನೀವೇನು ಏನು ಏನ್ ಗೊತ್ತಾ, ನಮ್ಗೆ ಎಲ್ಲ ಕಡೆ ಗೌಡ್ರೆ ಕೇಳು, ಅವ್ರ ಹತ್ರ ಮಾತಾಡು ಅಂತ. ಶೆಕೆ ಬಾರಿಸ್ಕೊ ಕುತ್ಕೊಳ್ಳಿ. ಓ ನೀನ ನನ್ಗೆ ಅಸಹ್ಯ ಮಾಡ್ಬೇಡ ಪ್ಲೀಸ್ ಕಣೆ. ಸೊ ಹಿಂಗೈತೆ ಎಲ್ಲ ಮಾತು ಬರತ್ತ, ಮತ್ತೆ ತಿಂದ್ಬಿಟ್ಟಿದ್ದಲ್ಲ ಆಚೆ ಬರುತ್ತೆ. ಏನೋ ಏನೋ ನನ್ ಸುಮ್ಮನೆ ಇದೆ, ನನ್ಗೆ ಇರಿಟೇಟ್ ಮಾಡಬೇಡ. ಫೇಮಸ್ ಆಗಿರೋ ಐಸ್ ಕ್ರೀಮ್ ಶಾಪಿಗೆ ಹೋಗೋಣ ಬನ್ನಿ. ಅಯ್ಯೋ ಒಂದ್ ನಿಮಿಷ ಇದೆ, ಇನ್ನೇ ಇದೆ ಇದೆ. ಅಯ್ಯಪ್ಪ ಟೆನ್ಷನ್ ಆಗೋಯ್ತು. GMT
ಇದೆ. ಓ ದೊಡ್ಡ ಪಾರ್ಲರ್ ಅನ್ಕೊಂಡ. ಇದು ಫೇಮಸ್ ಬಾ, ಫೇಮಸ್ ನೋಡೋಣ ಬನ್ನಿ. ಯಾಕೆ ನಾನಾ ಮಿಸ್ ಮೇರಿಗೆ ಹೋಗೋಣ. ಒನ್ ಮಿಸ್ ಮೇರಿ. ನಿಮ್ಗೆ I will go with brownie. ಬೇಸಿಕ್ ಇಸ್ ಜಸ್ಟ್ ಬೇಸಿಕ್. So basic and ಇನ್ನು ಇಲ್ಲೆಲ್ಲೋ ಬೀಚ್ ಇದೆಯಲ್ಲ, ಎಲ್ಲಿ ಅದು? ತಿಳ್ಕೊತೀನಿ. ಕರ್ಬೋದು ಚೆನ್ನಾಗಿಲ್ಲ. ಮುಷೇನಿದು ಸಾಕಾಗಿದೆ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ತುಂಬ ಚೆನ್ನಾಗಿದೆ. ಕರ್ಬೋದು ಇಷ್ಟ ಆಗಲ್ಲ ಐಸ್ ಕ್ರೀಮ್. ನೀರು ಕರ್ಸಿರ್ತೀನಿ. ನೀನು ಏನು ಅಸಹ್ಯ ಹೋಗಿದೆ. ಚೂರು ಚೆನ್ನಾಗಿರೋ ಸಕ್ಕತ್ತಾಗಿದೆ ನಂದು. ಯಮ್ಮಿ. ಅಯ್ಯೋ ಫೋನ್ ಇಟ್ಬಿಟ್ಟು ಹೋಗ್ತಾ ಇದೀನಿ ಅಲ್ಲಿ ಏನಿದೆ ಅಂತ ನೋಡಕ್ಕೆ. ಸಕತ್ತಾಗಿದೆ. ಇವ್ರಂತೂ ಒಳ್ಳೆ ಟಾನಿಕ್ ಕುಡ್ದಂಗಿತ್ತು. ಚಾಕ್ಲೇಟ್ ಸಿರಪ್ ತರ ಇತ್ತು ಅದು ಕಂಪ್ಲೀಟ್. ತಿನ್ನು ಬೇಗ ನೀನು. ಯಾಕ ಬೇಗ ಕೊಡು ಹೋಗೋಣ. ನೀವು ಹೋಗೋಣ ಮಾಡಿ ಹಂಗೆ ಹಿಂಕೊಂಡು ಮಾಡ್ತೀನಿ. ಗಾಡಿ ಇದೆ. ಇಲ್ಲೇ ಇರ್ಲಿ ಬಿಡು, ಪಾರ್ಕಿಂಗ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡ್ ಬರೋಣ. ಆಮೇಲೆ ಶಾಪಿಂಗ್ ಮಾಡೋಣ. ಶಾಪಿಂಗ್ ಶುರು ಮಾಡೋಣ. ಇಲ್ಲಿಂದ ಶುರು ಮಾಡೋಣ. ನನಗೆ ಯಾಕೆ ಇದು ಇಷ್ಟ ಆಗ್ತಾ ಇದೆ ಅಲ್ಲೆಲ್ಲ ಕುರ್ತಾ ನೋಡು. ನನಗೇನು ಇಷ್ಟ ಆಗ್ತಾ ಇಲ್ಲ. ಹೊಳೆ ನೋಡಿ ಅದು ಒಳ್ಳೆ ಇಟ್ಕೊಂಡಿಲ್ಲ. ನನ್ಗನ್ಸೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಓಪನ್ನು. ಟೈಯಾ ಚೆನ್ನಾಗಿದೆ. ಎಷ್ಟಂತೆ ಪ್ರೈಸ್? 380 380. ಬಾ ಬೆಂಗಳೂರಲ್ಲಿ ಕೊಡ್ಸ್ತೀನಿ ಅದೇ. ನಿನ್ನ ಕೈಲಿ ಇಟ್ಕೊಂಡೇ ನಿಂತಿದ್ದೀನಿ. ಡಸ್ಟ್ಬಿನ್ ಬೇಕು ನನಗೆ. ಅದೆಲ್ಲ ಡೈರೆಕ್ಷನ್ ತೋರಿಸಿದ್ರು. ಎಲ್ಲೋ ಇದೆ ಡಸ್ಟ್ಬಿನ್ ಅಂತ. ಎಲ್ಬ್ರೋ ಇಲ್ಲಿ ಡಸ್ಟ್ಬಿನ್ನು. ನನಗೆ ಹೇಳ್ಬೇಕಂದ್ರೆ ಇಲ್ಲಿ ಇಷ್ಟ ಆಯ್ತು ಇದು. ಚೆನ್ನಾಗಿದೆ. ನನ್ನ ಸೈಜ್ಗೆ ಆಗುತ್ತಾ? ಇದು ಚೆನ್ನಾಗಿದೆ. ಅದು ನನಗೆ ಈ ಥರ ಜಾಸ್ತಿ ಇರಬಾರ್ದು. ನೋಡೋಣ. ಮೆಟೀರಿಯಲು ಚೆನ್ನಾಗಿದೆ. ಸರ್ ಪ್ರೈಸ್ 350. ಲೆಸ್ 350. ನಂಗೆ ಆಗಲ್ಲ ಅನಿಸುತ್ತೆ. ಆದರೆ ಚೆನ್ನಾಗಿದೆ. ನೈನಾ? ಹಾಂ ಹಾಂ ಸರ್, ಸೈಜ್ ಸ್ಮಾಲ್. ಐ ಡೋಂಟ್ ಥಿಂಕ್ ಇದು ಮೆಟೀರಿಯಲ್ ಕ್ಲಾಸಿ ಆಗಿದೆ ಗೈಸ್. ಅದಕ್ಕೆ ತೆಗಿ. ನಿನ್ನ ಸೈಜ್ ಇರ್ಬೋದು ಬ್ಲೂ. ನನ್ನ ಸೈಜ್ ಇದು. ನಿನ್ನ ಸೈಜ್ ಆಗಲ್ಲ. ಇನ್ನೊಂದಿರ್ಬೋದು ನೋಡು. ಉದ್ದ ಆಯ್ತಾ? ಫ್ರೀ ಸ್ಟೈಲ್ ಅಂತೆ. ಮತ್ತು ಫ್ರೀ ಸ್ಟೈಲ್ ಅಂತೀನಿ. ಫ್ರೀ ಸೈಜ್. ತುಂಬ ಉದ್ದ ಆಯ್ತು. ನಿನ್ಗೆ ಇಲ್ಲಂದ್ರೆ ಎತ್ಕೊಂಡಿರೋ ಥರ ಫೀಲ್ ಇಲ್ವಾ? ಅರೆ ಸೈಜ್ ಆಗತ್ತೆ. ಸೈಜ್ ಪರ್ಫೆಕ್ಟ್ ಆಗಿದೆ. ಆದರೆ ನನಗೆ ಇಲ್ಲೊಂಥರ ಏನೋ ಎತ್ಕೊಳ್ಳೋ ಥರ ಫೀಲ್ ಅಂತ. ಹೊಸದು ಆಗ್ತದಂತೆ ನಾನು ತೊಗೋತಾರೆ. ಸ್ವಲ್ಪ ಲೂಸ್ ಅಂತೂ ಪರವಾಗಿಲ್ಲ. 250 ತಾನೆ. ಲೈಕ್ 280 ಸಮಥಿಂಗ್. ಟೋಟಲ್ 550 ಮಾಡ್ತಾ ಇದ್ದೀವಿ. ಬೀಚಿಗೆ ಹೋಗೋಣ. ಏನು ಬೀಚ್ ಹುಚ್ಚು ಅಂತನಾ? ನಿನ್ಗೇನು ಶಾಪಿಂಗ್ ಹುಚ್ಚು? ನಿಂದಾಯ್ತಲ್ಲ. ಅದಕ್ಕೆ ಇವಾಗ ಅಕ್ಕಂಗೆ ಜೋಶ್ ಹೊಟ್ಟೋಯ್ತು. ನಾನು ಅವಳಿಗೆ ಗಾಡಿಯವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡು ಅಂದೆ ಆಯ್ತಾ. ಇವಳು ಇಲ್ಲ ಪರ್ಸ್ನಲ್ ಆಗಿ ಹೋಗಿ ಸರ್ ನಾವು ಗಾಡಿನ 8 ಗಂಟೆಗೆ ಕೊಡ್ತೀವಿ ಸರ್, ಅಲ್ಲಿ ಅವ್ರಿಗೆ ಇರಿ ಸರ್ ಅಂತ ಹೇಳಿ ಫೋನಲ್ಲಿ ಹೇಳ್ತಾ ಇದ್ದೀನಿ. ನಾನೇ ಫೋನಲ್ಲಿ ಹೇಳ್ಬಿಟ್ಟೆ ಇವಾಗ ಸರ್ 8 o'clock ಬಂದು ಗಾಡಿ ಕೊಡ್ತೀವಿ, ಇರ್ತೀರಾ ಅಲ್ವಾ? ಇರ್ತೀನಿ ಮೇಡಮ್, 9 ಗಂಟೆವರೆಗೂ ಇರ್ತೀವಿ ಬನ್ನಿ. ಪರ್ಸ್ನಲ್ ಆಗಿ ಹೋಗ್ತಾ ಇದ್ದೆ. ಪರ್ಸ್ನಲ್ ಆಗಿ ಕೇಳ್ತಾಳಂತೆ. ಯಪ್ಪ ಹುಡ್ದುಡಕ್ಕೂ ಒಂದ್ಸಲಿ ಇವಳಿಗೆ. ಇವಾಗ ನೆಕ್ಸ್ಟು ಡೆಸ್ಟಿನಿ ಎಲ್ಲಿಗೆ? ನಾನು ಬೀಚಿಗೆ ಹೋಗ್ಬೇಕು. ಬೀಚಿಗೆ ಡೈರೆಕ್ಷನ್ ಹಾಕು. ಇಷ್ಟೇ ಎಷ್ಟು ದೂರ ಇದೆ ಬೀಚಿಗೆ ಹೋಗೋಲ್ವಂತೆ.
ಆದರೆ ಏನು ಗೊತ್ತಾ ಗೈಸ್, ಈ ಬೀಚ್ ಯಾವಾಗಲೂ ಅಷ್ಟೇ. ನಾವು ಫಸ್ಟ್ ಟೈಮ್ ನಾನು ಪಾಂಡಿಚೇರಿಗೆ ಬರ್ತಾ ಇಲ್ಲ, 3-4 ಸಲ ಬಂದಿದ್ದೀವಿ ಆಯಿತಾ. ಈ ಬೀಚ್ ಅಂತೂ ಜಂಗುಳಿ. ಆ ರೀಸನ್ಗೂ ಒಂಚೂರು ಹೋಗೋಕ್ಕೂ ಇಷ್ಟ ಆಗಲ್ಲ. ಅಂದರೆ ಹೂ ಕೇರ್ಸ್, ಜನ ಎಲ್ಲಿಲ್ಲ ಅಲ್ಲಿ ನಾನು ಒಂಚೂರು ಎಂಜಾಯ್ ಮಾಡ್ತೀನಿ. ಅಷ್ಟೇನು ಬ್ಯೂಟಿಫುಲ್ ಆಗಿಲ್ಲ ಗೈಸ್ ಇದು. ಗೈಸ್ ವಿಡಿಯೋಸ್ ತಗೊಂಡಾಯ್ತು, ಫೋಟೋಸ್ ತಗೊಂಡಾಯ್ತು, ಓಡೋಣ. ಸರ್ ಅಷ್ಟು ಸರ್ರಾ ಗೈಸ್ ಅವ್ರು ನನಗೆ ನಡೀರಿ ಗೈಸ್. ಇವಾಗ ಎಲ್ಲಿಗೆ ನೆಕ್ಸ್ಟ್ ಸ್ಟಾಪ್? ನೀನ್ ಹೇಳ್ಬೇಕು ನೆಕ್ಸ್ಟ್ ಅಷ್ಟೇ ಹೋಗೋಣ ರೂಮಿಗೆ, ಮುಗೀತು ನನ್ನ ಸ್ಟಾಪು. ಏಕೆ ಅಲ್ಲೇನು ಇದೆ ಅಂತ? ಅಪ್ಪ ಸುಸ್ತು ಸ್ಥಳ. ಈಗ ಸುತ್ಸಿದ್ನಿ ನಮ್ಮ ಶಾಪಿಂಗ್ ಮೊದಲ ಕಣ್ರಿ ಥ್ಯಾಂಕ್ ಯು. ಇಲ್ಲೇನಾದ್ರೂ ತಗೊಳ್ಳೋಣ ಬನ್ನಿ ಗೈಸ್. ನಾನು ಸುಟ್ಕೊಂಡ್ರೆ ನಿನ್ಗೇನು ಪ್ರಾಬ್ಲಮ್ಮು? ಚುಚ್ಕೊಂಡ್ ಸಾಯಿ ಅಂತ ಇದ್ದೇನೆ. ಚಿಕನ್ ಮಸಾಲ ಪಫ್ ಅಲ್ಲಿ ಇದೆಯಲ್ಲಿ ಕುಕ್ಕೀಸು, ಚಿಪ್ಸ್. ಚಿಪ್ಸಾ? ಏನು ಚಿಪ್? ಹಾ, ಇದು ಕುಕ್ಕೀನೇ ನೋಡಿದ್, ಕುಕ್ಕೀನೇ. ಬೆಂಗಳೂರಲ್ಲಿ ಸಿಗುತ್ತೆ ಅಂತ ಅನ್ಸ್ತೀನಿ. ಹೌದಾ? ನಾನು ಚಿಕನ್ ಪಫ್ ತಿನ್ನಲ್ಲ, ಒಳ್ಳೊಬ್ಳಿಗೆ ಮಾತ್ರ. ಲೆಟರ್ ಎಂಜಾಯ್. ವಾಪಸ್ ಕೊಡ್ತಾ ಇದೀವಿ. ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಗಾಡಿಯವರು, ಲೈಕ್ ರೆಂಟ್ ಕೊಟ್ಟಿರೋರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಪರವಾಗಿಲ್ಲ ಗೈಸ್. ನಾವು 3 ಡೇಸಿಗೆ ತೊಗೊಂಡಿದ್ವಿ. ಅವರು ನಾವು 2 ದಿನಕ್ಕೆ ವಾಪಸ್ ಕೊಡ್ತಾ ಇರೋದಕ್ಕೆ 500 ರುಪೀಸ್ ವಾಪಸ್ ಕೊಡಲ್ಲ ಅಂದ್ಕೊಂಡಿದ್ದೆ ನಾನು. 1500 ಕೊಟ್ಟಿದ್ದೆ ನಾವು. ಪ್ಯಾಕ್ ಮಾಡಿಕೊಂಡು ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಏನಾದ್ರು ತಿಂತೀವಿ. ಹೊಟ್ಟೆ ಹಸಿತಾ ಇದೆ. ಫ್ರೆಂಚ್ ಫ್ರೈಸ್ ಪಿಜ್ಜಾ ಬೇಡ, ಫ್ರೆಂಚ್ ಫ್ರೈಸ್ ಇರಲಿ ಮತ್ತು ಫ್ರೆಶ್ ಜ್ಯೂಸ್ ನೋಡ್ತೇನೆ ನೋಡಲ್ಲಿ. ಫ್ರೆಶ್ ಜ್ಯೂಸ್ ಅಂದರೆ ಯಾವುದು ಅಂತ ಕಳ್ಕೊಳ್ಳಿ.